ಸೊ ಫ್ರೆಂಡ್ಸ್, ನಾನೀಗ ಗೇಟ್ವೇ ಆಫ್ ಟ್ಯಾಲಿನಲ್ಲಿ ವೌಚರ್ಸ್ಗೆ ಹೋಗ್ತೀನಿ. ವೌಚರ್ಸಲ್ಲಿ ಸೇಲ್ಸ್ ಅಂದರೆ ನೀವು ನೋಡ್ಬೋದು F8 ಸೇಲ್ಸ್ ಇದೆ. ಸೇಲ್ಸ್ಗೆ ಹೋಗ್ತೀನಿ. ಇಲ್ಲಿ ಪಾರ್ಟಿ ನೇಮ್ ಅಂತ ಇದೆ. ಪಾರ್ಟಿ ನೇಮ್ ಬಂದು ನಾನು ಆಂಧ್ರ ಪ್ರದೇಶ್ ಬ್ರಾಂಚ್ ಅಂತ ತಗೋತೀನಿ. ಇದು ಲೆಡ್ಜರ್ ಕ್ರಿಯೇಟ್ ಮಾಡಿರಬೇಕಾಗತ್ತೆ. ಯಾಕೆ ಆಂಧ್ರ ಪ್ರದೇಶ್ ಬ್ರಾಂಚ್ ಅಂತ ನಾನು ತಗೊಂಡೆ ಅಂದರೆ, ನಾವು ಈಗ ಮಾತ್ರ IGST ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ಕರ್ನಾಟಕ ಇದ್ರೆ SGST CGST ಆಗುತ್ತೆ, IGST ಆಗಲ್ಲ. ಸೊ ಅಲ್ಲಿ ನಾನು ಸ್ಟೇಟ್ ಕರ್ನಾಟಕ ಸೆಲೆಕ್ಟ್ ಮಾಡಿ, ಇದು ಆಂಧ್ರ ಪ್ರದೇಶ್ ಸೆಲೆಕ್ಟ್ ಮಾಡಿರ್ತಾನೆ ಇದರಲ್ಲಿ ಲೆಡ್ಜರಲ್ಲಿ. ಸೊ ಅದಕ್ಕೆ ಅದು ಬರುತ್ತೆ ಪಾರ್ಟಿ ನೇಮು. ಎಂಟರ್ ಅಂತ ಕೊಡ್ತೇನೆ. ಸೊ ನೀವು ನೋಡ್ಬೋದು ಬೈಯರ್ ನೇಮು ಅದೇ ಇದೆ, ಸ್ಟೇಟ್ ಬಂದು ಆಂಧ್ರ ಪ್ರದೇಶ್ ಇದೆ. ಸೊ ನಾನು ಈ ಥರ GST ಅಂದರೆ ಫೇಕ್ ಇದು GST ಟಿನ್ ಹಾಕಿದ್ದೀನಿ. ಎಂಟರ್ ಅಂತ ಕೊಡ್ತೀನಿ. ಇವಾಗ ಸೇಲ್ಸ್ ಲೆಡ್ಜರ್ ಇದೆ, GST ಸೇಲ್ಸ್ ಅಕೌಂಟ್ ತೊಗೊತೀನಿ. ನೇಮ್ ಆಫ್ ದ ಐಟಮ್ ಕೇಳ್ತಾ ಇದೆ. ಐಟಮ್ ಬಂದುಬಿಟ್ಟು ನಾನು ಆಲ್ರೆಡಿ ಇದೆ. ಸೊ ಇವಾಗ ಏನೇನು ತೋರಿಸೋದು ಅದೆಲ್ಲ ಮುಂಚೆ ನಾನು ಆಲ್ರೆಡಿ ಸೇವ್ ಮಾಡಿ ಇಡ್ತೀನಿ. ಅದಕ್ಕೋಸ್ಕರ ನಮ್ಗೆ ತೋರಿಸೈತೆ. ನೀವು ಸೇವ್ ಮಾಡಿದ ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ. ಸೊ ಇವಾಗ ನಾನು ಇದರಲ್ಲಿ ಲ್ಯಾಪ್ಟಾಪ್ ತೊಗೊತೀನಿ. ಲ್ಯಾಟಿಟ್ಯೂಡ್ 3420 ಲ್ಯಾಪ್ಟಾಪ್ ಅಂತ ಇದೆ. ಇದನ್ನು ಸಹ ನಾನು ಮುಂಚೆನೇ ಮಾಡಿರ್ತೀನಿ. ನೀವು ಫುಲ್ ವೀಡಿಯೋಗೆ ನಮ್ಮ ಲಾಂಗ್ ವೀಡಿಯೋ ನೋಡಬೇಕಾಗತ್ತೆ. ಸೊ ಯಾವ ಗೋಡನ್ ಅಂತ ಕೇಳ್ತಾ ಇದೆ. ಸೊ ನಾನೀಗ ಪೀನಿಯಾ ಗೋಡನ್ 14 ಸ್ಟಾಕ್ ಇದೆ. 14 ನಂಬರ್ 1 ಎಷ್ಟು ಒಂದನ್ನ ಸೇಲ್ ಮಾಡ್ತಾ ಇದ್ದೀನಿ. ಎಂಟರ್ ಅಂತ ಕೊಡ್ತೀನಿ. 50,000 ಆಟೋಮೆಟಿಕ್ ಬರುತ್ತೆ. ಎಂಟರ್ ಅಂತ ಕೊಡ್ತೀನಿ. ಎಂಟರ್ ಅಂತ ಕೊಡ್ತೀನಿ. ಇವಾಗ ಇಲ್ಲಿ ಬಂದ ಮೇಲೆ ಇಲ್ಲಿ ನಿಮಗೆ ನೋಡ್ಬೋದು ರಿಲೇಟೆಡ್ ರಿಪೋರ್ಟ್ಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ನೀವು ನೋಡ್ಬೋದು GST ಅನಾಲಿಸಿಸ್ ಅಂತ ಇದೆ. ಇದ್ರ ಮೇಲೆ ಎಂಟರ್ ಅಂತ ಕೊಡ್ತೀನಿ. ಎಂಟರ್ ಅಂತ ಕೊಟ್ಟ ಮೇಲೆ ನೀವು ಇಲ್ಲಿ ನೋಡ್ಬೋದು ರೈತರಲ್ಲಿ FI ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟ ನಂತರ ಡಿಟೇಲ್ಡ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಇವಾಗ ನೀವು ನೋಡ್ಬೋದು ಲ್ಯಾಟಿಟ್ಯೂಡ್ ಲ್ಯಾಪ್ಟಾಪ್ಗೆ ನೀವು IGST ಹಾಕಬೇಕು. IGST ಎಷ್ಟು ಬರುತ್ತೆ? 18% ಬರುತ್ತೆ. 9,000 ಅಂತ ಇದೆ. ಅಂದರೆ ನಿಮಗೆ ಡೀಟೇಲಾಗಿ ತೋರಿಸುತ್ತೆ. ಏನೇನು ಹಾಕಬೇಕು ಅಂತ ನಿಮಗೆ ಡೌಟ್ ಇತ್ತು ಅದ್ರಲ್ಲಿ ಹೋದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಈಗ ನಾನು ಎಸ್ಕೇಪ್ ಅಂತ ಅಂದರೆ ಒಂದ್ಸತಿ ಎಸ್ಕೇಪ್ ಕೊಡ್ತೀನಿ. ಎಂಟರ್ ಅಂತ ಕೊಡ್ತೀನಿ. ಇನ್ನೂ ಏನಾದರೂ ಐಟಮ್ ಇದ್ರೆ ಆ್ಯಡ್ ಮಾಡ್ಕೊಬೋದು. ನಾನು ಇಷ್ಟೇ ಸಾಕು ಅಂದರೆ ಇನ್ನೊಂದು ಎಂಟರ್ ಕೊಡ್ತೀನಿ. ಇವಾಗ ಇಲ್ಲಿ ನಾನು IGST ಅಂತ ಟೈಪ್ ಮಾಡ್ತೀನಿ. ನೋಡ್ಬೋದು ಆಟೋಮೆಟಿಕ್ಕಾಗಿ IGST ತೊಗೊಳುತ್ತೆ. ಎಂಟರ್ ಅಂತ ಕೊಡ್ತೀನಿ. GST ಡೀಟೇಲ್ ಬೇಕಾ ಬೇಡವಾ ನೋ ಅಂತ ಕೊಡ್ತೀನಿ. ಎಂಟರ್ ಅಂತ ಕೊಡ್ತೀನಿ. ಇಲ್ಲಿ ಬಂದು ನ್ಯೂ ರೆಫರೆನ್ಸ್ ಆನ್ ಅಕೌಂಟ್ ಅಂತ ಕೊಡ್ತೀನಿ. ಎಂಟರ್ ಅಂತ ಕೊಡ್ತೀನಿ. ಪ್ರದೇಶ ಬ್ರಾಂಚ್ಗೆ ನಾವು ಸೇಲ್ ಮಾಡಿದ್ವಿ ಅಂತ ನರೇಶನ್ ಬರ್ಕೊಬೋದು. ಸೊ ಎಂಟರ್ ಅಂತ ಕೊಡ್ತೀನಿ. ಸೊ ಸೇಲ್ಸ್ ಲೆಡ್ಜರ್ ಈ ರೀತಿ ಅಕ್ಸೆಪ್ಟ್ ಅಂತ ಕೇಳ್ತೀವಿ. ಎಂಟರ್ ಅಂತ ಕೊಡಿ. ಅವಾಗ ಡು ಯು ವಾಂಟ್ ಟು ಸೆಂಡ್ ವೌಚರ್ ಡೀಟೇಲ್ಸ್ ಇ-ವೇ ಬಿಲ್ ಜನರೇಷನ್ ಎಂಟರ್ ಅಂತ ಕೊಡಿ. ಸೊ ಇವಾಗ ಈ ರೀತಿ ಸೇಲ್ಸ್ ವೌಚರ್ IGST ಕ್ರಿಯೇಟ್ ಆಗುತ್ತೆ.